ಒಂದು ಹಳೆ ಮಾತಿದೆ, ಹಣೆ ಬರಹ ಬರೆದವನೇ ಅದನ್ನ ಬದಲಾಯಿಸೋ ದಾರಿನ ತೋರಿಸ್ತಾನೆ ಅಂತ. ಆದ್ರೆ ಆ ದಾರಿ ಎಲ್ಲಿದೆ? ಕಾಶಿಯ ಮಣಿಕರ್ಣಿಕಾ ಘಾಟ್. ಇಲ್ಲಿ ಸಾವು ಕೂಡ ಒಂದು ಹಬ್ಬ. ಇಡೀ ರಾತ್ರಿ ಉರಿಯೋ ಚಿಂತೆಗಳು ಕೂಡ ಶಾಂತವಾಗೋ ಒಂದು ಸಮಯ ಬರುತ್ತೆ. ಅದು ಬೆಳಗಿನ ಜಾವ 3:40. ಈ ಟೈಮ್ ನಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಸೈನ್ಸ್ ಮತ್ತು ನಮ್ಮ ಬುದ್ಧಿಗೆ ನಿಲುಕಾದ ಒಂದು ಅದ್ಭುತವಾದ ಶಕ್ತಿ ಆಕಾಶದಿಂದ ಇಳಿದು ಬರುತ್ತದೆ. ಇವತ್ತು ನಾನು ನಿಮ್ಗೆ ಬೆಳಗ್ಗೆ ಎದ್ದೊಳಿ ಓದ್ಕೊಳ್ಳಿ ಅನ್ನೋ ಬೋರಿಂಗ್ ಅಡ್ವೈಸ್ ಕೊಡಕ್ ಬಂದಿಲ್ಲ. ಕಾಶಿ ದೇವಾಲಯ ಹಳೆ ಗೋಡೆಗಳ ಮಧ್ಯೆ ಬಚ್ಚಿಟ್ಟಿರೋ ಕೇವಲ ನಾಗ ಸಾಧುಗಳಿಂದ ಮಾತ್ರ ಗೊತ್ತಿರೋ ಒಂದು ಲಾಸ್ಟ್ ಫಾರ್ಮುಲಾ ಬಗ್ಗೆ ಹೇಳ್ತೀನಿ. ಇದು ಅವರು ಕಾಲ ಬೇತನ ಅಂತ ಕರೀತಾರೆ. ಅಂದ್ರೆ ಆ ಸಮಯವನ್ನು ಸೀಳಿ ನಮ್ಮ ಭವಿಷ್ಯವನ್ನು ನಾವೇ ಬರ್ಕೊಳ್ಳೋದು. ನಿಮ್ಮ ದರಿದ್ರಕ್ಕೆ, ಕಷ್ಟ ಕಾಲ ಎಲ್ಲದಕ್ಕೂ ಮುಕ್ತಿ ಸಿಕ್ಬೇಕು ಅಂತಂದ್ರೆ 3 ವರ್ಷ ಬೇಡ, 3 ತಿಂಗಳು ಬೇಡ, ಕೇವಲ 3 ನಿಮಿಷ ಸಾಕು. ಹೌದು, ನೀವು ಕೇಳಿಸ್ಕೊಂಡಿದ್ದು ನಿಜನೇ. ಇಷ್ಟಕ್ಕೂ ಆ 3 ನಿಮಿಷದ ಮ್ಯಾಜಿಕ್ ಏನು, ಅದೇನು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕೆಂತಂದ್ರೆ ಇವತ್ತು ನಮ್ಮ ಹಣೆ ಬರೋ ಚೇಂಜ್ ಆಗೋ ಟೈಮ್ ಬಂದಿದೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಡಿಕೋಡಿಂಗ್ ಸಕ್ಸಸ್. ಫ್ರೆಂಡ್ಸ್, ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ದೆ ತರಕ್ಕೆ ಒಂದು ಲೈಕ್ ಮಾಡಿ. ಅದೇ ತರ ನಮ್ಮ ಚಾನಲ್ ಯಾರಾದ್ರೂ ಹೊಸ ಬೆಳೆದು ನೋಡ್ತಾರೆ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಇನ್ನ ಬನ್ನಿ, ಒಂದ್ ಸೆಕೆಂಡ್ ಕೂಡ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡಕೋಣ. ಈಗ ಅಸಲಿ ವಿಷಯಕ್ಕೆ ಬರೋಣ. ನಮ್ಮ ಹಿರಿಯರು ಏನು ಹುಚ್ಚರಲ್ಲ. ಯೂತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಸುಮ್ನೆ ಹೇಳಲ್ಲ. ಅಂದ್ರೆ ನಮ್ಮ ಬ್ರಹ್ಮಾಂಡದಲ್ಲಿ ಏನಿದೆಯೋ ನಮ್ಮ ಬಾಡಿಯಲ್ಲೂ ಅದೇ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ನ ಕೊಡ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಒಂದು ರೇಡಿಯೋ ಇದೆ, ಅದಕ್ಕೆ ಆಂಟಿನ್ ಇದೆ, ಗಾಳಿಯಲ್ಲಿ ಸಿಗ್ನಲ್ ಕೂಡ ಇದೆ. ಆದ್ರೂ ಹಾಡು ಬರ್ತಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಆಡಿಯೋ ಸರಿಯಾದ ಟ್ಯೂಷನ್ ಗೆ ಟ್ಯೂನ್ ಆಗ್ತಾ ಇಲ್ಲ. ಸೇಮ್ ನಾವು ಮನುಷ್ಯರು ಕೂಡ ಇಷ್ಟೇ. ನಮ್ಮ ಬಾಡಿ ಅನ್ನೋದು ಒಂದು ರೇಡಿಯೋ. ಆ ಕಾಸ್ಮಿಕ್ ಎನರ್ಜಿ ಅಥವಾ ದೈವಶಕ್ತಿ ಅನ್ನೋದು ಒಂದು ಸಿಗ್ನಲ್. ನಾವ್ ಯಾಕೆ ಲೈಫ್ ನಲ್ಲಿ ಫೀಲ್ ಆಗ್ತೀವಿ ಅಂದ್ರೆ ನಮ್ಮ ಒಂದು ಫ್ರೀಕ್ವೆನ್ಸಿ ಆ ಒಂದು ಸಿಗ್ನಲ್ ಗೆ ಕನೆಕ್ಟ್ ಆಗಿಲ್ಲ ಅಂತಂದಾಗ. ಸೊ ಕಾಶಿಯ ಆ ರಹಸ್ಯದ ಗ್ರಂಥಗಳು ಹೇಳೋದು ಇಷ್ಟೇ. ದಿನದ 24 ಗಂಟೆಯಲ್ಲಿ ಕೇವಲ ಆ ಒಂದು 48 ನಿಮಿಷಗಳು ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಆಕಾಶದ ಬಾಗಿಲುಗಳು ಓಪನ್ ಆಗಿರುತ್ತೆ. ಸೈನ್ಸ್ ಪ್ರಕಾರ 3:40 AM ಇಂದ ಸೂರ್ಯನು ಹುಟ್ಟುವವರೆಗೂ ಓಝೋನ್ ಲೇಯರ್ ಮೂಲಕ ಒಂದು ವಿಶೇಷವಾದ ಕಾಸ್ಮಿಕ್ ಕಿರಣಗಳು ಭೂಮಿಗೆ ಬೀಳುತ್ತೆ. ಆ ಟೈಮ್ ನಲ್ಲಿ ನೀವು ಎಚ್ಚರವಾಗಿದ್ರೆ ನಿಮ್ಮ ಒಂದು ಬ್ರೈನ್ ಆ ಒಂದು ರೇಡಿಯೋ ಸಿಗ್ನಲ್ ಗೆ ಪಕ್ಕ ಕ್ಯಾಚ್ ಮಾಡುತ್ತೆ. ಬಟ್ ವೇಟ್, ನೀವ್ ಅನ್ಕೊಳ್ತಾ ಇರಬಹುದು, ಓ ನಾನು ಹಾಗಾದ್ರೆ ನಾಳೆ ಬೆಳಿಗ್ಗೆ 4 ಗಂಟೆಗೆ ಅಲಾರಾಮ್ ಎತ್ಕೊಂಡು ಎದ್ಬಿಡ್ತೀನಿ ಅಂತ, ಅಂಡ್ ನಾನು ಸಕ್ಸಸ್ ಕೂಡ ಆಗ್ತೀನಿ ಅಂತ. ಬಟ್ ಖಂಡಿತ ಅಲ್ಲ. 99% ಜನ ತಪ್ಪೇನ್ ಮಾಡ್ತಾರೆ ಗೊತ್ತಾ? 4 ಗಂಟೆಗೆ ಎದ್ದೊಳ್ತಾರೆ, ಆದ್ರೆ ಎದ್ದ ತಕ್ಷಣ ಫೋನ್ ನೋಡ್ತಾರೆ ಅಥವಾ ಟೆನ್ಷನ್ ಮಾಡ್ಕೊಂಡು ಮತ್ತೆ ಮಲ್ಕೊಳ್ಬಿಡ್ತಾರೆ. ಈ ತರ ಮಾಡ್ತಿದ್ರೆ ನಿಮ್ಮ ಲೈಫ್ ಅಷ್ಟು ಚೇಂಜ್ ಆಗಲ್ಲ, ಬರೀ ನಿಮ್ಮ ನಿದ್ದೆ ಹಾಳಾಗುತ್ತೆ ಅಷ್ಟೇ. ಹಾಗಾದ್ರೆ ಎದ್ದ ತಕ್ಷಣ ಏನ್ ಮಾಡ್ಬೇಕು? ಆ ಒಂದು ಸೀಕ್ರೆಟ್ ಗ್ರಂಥದಲ್ಲಿ 3 ನಿಮಿಷದ ಒಂದು ಪ್ರೊಸೀಜರ್ ಇದೆ. ಅದನ್ನ ತ್ರಿಪುರ ರಹಸ್ಯ ಅಂತ ಕರೀತಾರೆ. 3 ನಿಮಿಷಗಳು, 3 ಲೋಕಗಳು, 3 ಶಕ್ತಿಗಳು. ಇದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮಿಷ 1 ಸ್ಥಿರತ್ವ. ಅಲಾರಾಮ್ ಆದ್ರೂ ಆಗ್ಲಿ ಅಥವಾ ತಾನಾಗಿ ಎಚ್ಚರಿಕೆ ಆದ್ರೂ ಆಗ್ಲಿ, ಕಣ್ ತೆರೆದ ಮೇಲೆ ಮಂಚದ ಮೇಲಿಂದ ಎದ್ದೋಡ್ಬೇಡಿ. ಮೊದಲು 60 ಸೆಕೆಂಡ್ಸ್ ನಿಮ್ಮ ಬಾಡಿನ ಮೂವ್ ಮಾಡಿ ಹೆಣದ ತರ ಮಲಗಿರಿ. ಯಾಕೆ ಅಂತಂದ್ರೆ ನಿದ್ದೆಯಿಂದ ಎಚ್ಚರಿಕೆ ಆದ ತಕ್ಷಣ ನಮ್ಮ ಬ್ರೈನ್ ಥೀಟಾ ಸ್ಟೇಟ್ ನಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಾಗಿಲು ಓಪನ್ ಆಗಿರುತ್ತೆ. ಆ ಟೈಮ್ ನಲ್ಲಿ ನೀವು ಕದಲದೆ ಮನಸ್ಸಿನಲ್ಲೇ ಅಂದ್ಕೊಳ್ಳಿ, ಹೇ ದೇವರೇ, ಇವತ್ತು ನನ್ನ ಬದುಕಿಸಿದ್ಯಾ, ಥ್ಯಾಂಕ್ ಯು. ಈ ದಿನ ನನಗೆ ಸಿಕ್ಕಿರೋ ಗಿಫ್ಟ್ ಅಂತ ಈ ಒಂದು ಗ್ರಾಟಿಟ್ಯೂಡ್ ನಿಮ್ಮ ವೈಬ್ರೇಷನ್ ಚೇಂಜ್ ಮಾಡುತ್ತೆ. ಓಕೆ, ಇನ್ನು 2ನೇ ನಿಮಿಷ ಪ್ರಾಣಾಮಯ. ಈಗ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ತನ್ನಿ. ಇದನ್ನ ಶಿವಶ್ವಾಸ ಕ್ರಿಯೆ ಅಂತ ಕರೀತಾರೆ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಆಗ ಬ್ರಹ್ಮಾಂಡದ ಗೋಲ್ಡನ್ ಎನರ್ಜಿ ನಿಮ್ಮ ಒಳಗಡೆ ಹೋಗಿದೆ ಅಂತ ಊಹಿಸ್ಕೊಳ್ಳಿ. ಉಸಿರು ಬಿಡುವಾಗ ನಿಮ್ಮ ಕಾಯಿಲೆ, ಸಾಲ, ದರಿದ್ರ, ನೆಗೆಟಿವ್ ಥಾಟ್ಸ್ ಇವೆಲ್ಲ ಕಪ್ಪು ಹೊಗೆಯಾಗಿ ಹೊರಗೆ ಹೋಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಇದು ಕೇವಲ ಊಹೆ ಅಲ್ಲ, ಇದು ನಿಮ್ಮ ಬ್ರೈನ್ ಗೆ ನೀವು ಕೊಡ್ತಾ ಇರೋ ಒಂದು ಕಮೆಂಟ್. ಇನ್ನು 3ನೇ ನಿಮಿಷದಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಮನೋಮಯ. ಇದೇ ಅಸಲಿ ಮ್ಯಾಜಿಕ್. ಈಗ ನಿಮ್ಮ ಬಾಡಿ ಮತ್ತೆ ನಿಮ್ಮ ಮೈಂಡ್ ಶಾಂತವಾಗಿದೆ. ಈಗ ನಿಮ್ಮ ಫ್ಯೂಚರ್ ನ ಡಿಸೈಡ್ ಮಾಡಿ. ಅಂಡ್ ದಯವಿಟ್ಟು ನನಗೆ ದುಡ್ಡು ಕೊಡು, ಕೆಲಸ ಕೊಡು ಅಂತ ದೇವರ ಹತ್ರ ಭಿಕ್ಷೆ ಬೇಡಬೇಡಿ. ಅದರ ಬದಲು ಅದು ಈಗಾಗಲೇ ಸಿಕ್ಕಿದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಾನು ಆರೋಗ್ಯವಾಗಿದ್ದೀನಿ, ನಾನು ಸಕ್ಸಸ್ಫುಲ್ ಆಗ್ತಾ ಇದ್ದೀನಿ, ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಈ ತರ ನೀವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಫೀಲ್ ಮಾಡಿ. ಆ 3ನೇ ನಿಮಿಷದಲ್ಲಿ ನೀವು ಬಿತ್ತೋ ಬೀಜ ಹೆಮ್ಮರವಾಗಿ ಬೀಳುತ್ತದೆ. ಓಕೆ ಫ್ರೆಂಡ್ಸ್, ಇದು ಕೇಳಕ್ಕೆ ತುಂಬಾ ಸಿಂಪಲ್ ಅಂತ ಅನ್ಸ್ಬೋದು, ಆದ್ರೆ ಮಾಡೋಕೆ ತುಂಬಾನೇ ಗೈಡ್ಸ್ ಇರಬೇಕು. ನಿಮ್ಮಲ್ಲೇ ಇದೆ ಅಂತ ನೀವು ನಂಬುದ್ರೆ ಈಗಲೇ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಸೀರಿಯಸ್ ಆಗಿದ್ರೆ ಅಂದ್ಬಿಟ್ಟು ನೋಡೋಣ. ಅಂಡ್ ಫ್ರೆಂಡ್ಸ್, ಇಲ್ಲೊಂದು ಸಣ್ಣ ವಾರ್ನಿಂಗ್. ಆ ಗ್ರಂಥದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದೇನೋ ಒಂದೇ ದಿನದಲ್ಲಿ ಮ್ಯಾಜಿಕ್ ಅಲ್ಲ, ಇದೊಂದು 20 ದಿನಗಳ ಯುದ್ಧ. ದಿನ 1ರಿಂದ 7 ವಿಷಪಾನ. ಮೊದಲ ವಾರ ನಿಮ್ಗೆ ನರಕ ತರ ಇರುತ್ತದೆ, ನಿದ್ದೆ ಬರುತ್ತೆ, ತಲೆನೋವು ಬರುತ್ತೆ, ಬಿಡುಗರು ಸಾಕು ಮಲ್ಗೋಣ ಅಂತ ಹೇಳುತ್ತೆ. ಸಮುದ್ರದ ಮತನ ಮಾಡುವಾಗ ಅಮೃತಕ್ಕಿಂತ ಮೂಲದ ವಿಷ ಬಂದಿತ್ತು, ನೆನ್ಪಿದ್ಯಾ? ಹಾಗೆ ನಿಮ್ಮ ಒಳಗಡೆ ಇರೋ ಬದ್ಧಕ ಅನ್ನೋ ವಿಷ ಹೊರಗಡೆ ಬರುತ್ತೆ. ಅದನ್ನ ನೀವು ಸಹಿಸ್ಕೊಳ್ಳಿ. ಓಕೆ, ದಿನ 8ರಿಂದ 14 ಆಗೋರ ದೃಷ್ಟಿ ನಿಮ್ಮ ಬಾಡಿ ಸೆಟ್ ಆಗುತ್ತೆ. ಅಂದ್ರೆ ಮೈಂಡ್ ಗೇಮ್ ಆಡುತ್ತೆ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ. ಆವಾಗ ಜಸ್ಟ್ ನೀವು ಓಂ ನಮಃ ಶಿವಾಯ ಅಂತ ಜಪ ಮಾಡಿ ಆ ಒಂದು ಆಲೋಚನೆಗಳನ್ನೆಲ್ಲ ನೀವು ಸುಮ್ಮನೆ ಗಮನಿಸ್ತಾ ಇರಿ. ದಿನ 15ರಿಂದ 21 ಶಿವ ಸಾಯುಜ್ಯ. ಇಲ್ಲಿ ಮ್ಯಾಜಿಕ್ ಶುರು ಆಗುತ್ತದೆ. 15ನೇ ದಿನದ ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಅಲಾರಾಮ್ ಬೇಕಾಗಿಲ್ಲ. ಕರೆಕ್ಟ್ ಆಗಿ 3:40 ನೀವು ಆಟೋಮೆಟಿಕ್ ಆಗಿ ಎದ್ದೊಳ್ತೀರಾ. ಸೊ ಇದನ್ನೆಲ್ಲ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ಸೊ ಫ್ರೆಂಡ್ಸ್, ದಿನಕ್ಕೆ 1440 ನಿಮಿಷ ಇದೆ. ಅದರಲ್ಲಿ ನಿಮ್ಮ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಹಣೆ ಬರಣ ತಿದ್ದು ಬರೆಯೋದಕ್ಕೆ ನಿಮಗೋಸ್ಕರ ನೀವು ಬರೀ 3 ನಿಮಿಷ ಕೊಡಕ್ಕಾಗಲ್ವಾ? ಯೋಚನೆ ಮಾಡಿ. ಬ್ರಹ್ಮ ಮುಹೂರ್ತ ಪ್ರತಿದಿನ ನಿಮ್ಮ ಬಾಗಿಲು ತಟ್ಟುತ್ತೆ. ನೆನ್ನೆವರೆಗೂ ಕುಂಭಕರ್ಣ ತರ ನಿದ್ದೆ ಮಾಡಿದ್ ಸಾಕು. ನಾಳೆ ಬೆಳಗ್ಗೆ 3:40 ಎದ್ದು ಆ ಒಂದು ಕಾಲ ಭೇದನ ಶುರು ಮಾಡಿ. ನಿಮ್ಮ ಒಂದು ಲೈಫ್ ಎಂಬ ಪುಸ್ತಕಕ್ಕೆ ನೀವೇ ಲೇಖಕರು. ಸೊ ನಾಳೆ ಬೆಳಗ್ಗೆಯಿಂದ ಯಾರು ಈ ಚಾಲೆಂಜ್
ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಕೂಡ ತಪ್ಪದೆ ಶೇರ್ ಮಾಡಿ. ಅಂಡ್ ಇದೇ ತರ ಮಿಸ್ಟೀರಿಯಸ್ ಮತ್ತು ಪವರ್ಫುಲ್ ವಿಡಿಯೋಸ್ಗಾಗಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಫ್ರೆಂಡ್ಸ್, ಈ ತರ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ತಪ್ಪದೆ ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಮತ್ತಷ್ಟು ಅದ್ಭುತವಾದ ವಿಡಿಯೋಸ್ ಮತ್ತು ಅದ್ಭುತವಾದ ಕಂಟೆಂಟ್ ನಿಮ್ ಮುಂದೆ ತರ್ತಾ ಇರ್ತೇನೆ. ಓಕೆ, ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂದಿನ ಲೇಟ್ ಟೇಕ್ ಕೇರ್. ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಒನ್ ಸೈನಿಂಗ್ ಆಫ್. ಬೈ ಗೈಸ್.